ಹಲೋ ಎಲ್ರಿಗೂ ಹೇಗಿದ್ದೀರಾ? ಈ ದಿನ ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡಿದ್ದೀನಿ. ನಮ್ಮ ಅಮ್ಮರ ಮನೆ ಹತ್ರ ನೋಡ್ತಾ ಇರ್ಬೋದು ಮಲ್ಲಿಗೆ ಹೂವಿನ ಗಿಡ. ಇದು ನಮ್ಮ ಮನೆಗೂ ನಮ್ಮ ಅಮ್ಮರ ಮನೆಗೂ ಮಧ್ಯ ಗೋಡೆ ಇದೆ, ಕಾಂಪೌಂಡ್ ಗೋಡೆ. ಅದ್ರ ಪಕ್ಕನೇ ಹಾಕಿದ್ದಾರೆ ಕರ್ಬೇವಿನ ಸೊಪ್ಪಿನ ಗಿಡ, ಮತ್ತು ಮಲ್ಲಿಗೆ ಹೂವಿನ ಗಿಡ, ಪರಂಗಿ ಹಣ್ಣಿನ ಗಿಡ, ದಾಸವಾಳದ ಹೂವಿನ ಗಿಡ. ಇಷ್ಟು ಗಿಡಗಳು ನೆಟ್ಟವರೇ ಇಲ್ಲಿ. ಇದರಲ್ಲಿ ಏನೇ ಬಿಟ್ಟರು ನನಗರ್ಧ ಅವ್ರಿಗರ್ಧ ಅನ್ನೋ ರೀತಿ. ಯಾಕಂದರೆ ಆ ಬಳ್ಳಿಗಳೆಲ್ಲ ಈ ಕಡೆನೇ ಹಬ್ಕೊಬಿಟ್ಟವೆ. ಈ ಕಡೆ ಹೂವೆಲ್ಲ ನಾನೇ ಬಿಡಿಸ್ಕೊತೀನಿ. ಸ್ವಲ್ಪ ಅಂದರೆ ನನಗೆ ಯಾವಾಗ ಬೇಕೋ ಅವಾಗ ಬಿಡಿಸ್ಕೊತೀನಿ. ಮಿಕ್ಕಿ ಟೈಮೆಲ್ಲ ನಮ್ಮ ಅಮ್ಮನೇ ಬಂದು ಬಿಡಿಸ್ಕೊಂಡು ಹೋಗ್ತಾರೆ. ಈಗ ನನಗೆ ಸ್ವಲ್ಪ ಬಾಗಿಲಿಗೆ ಇಡಬೇಕು ಅಂತ ಅನ್ನಿಸ್ತು. ಬಾಗಿಲೆಲ್ಲ ತೊಳೆದು ಆಗಲೇ ಬಟ್ಟೆಲ್ಲ ಇಟ್ಟಿದ್ದೆ ಬಾಗಿಲಿಗೆ. ಹಾಗಾಗಿ ಹೂವು ಇಟ್ಟರೆ ಚೆನ್ನಾಗಿರುತ್ತೆ. ಅದು ಮಲ್ಲಿಗೆ ಹೂವು ಈ ಟೈಮಲ್ಲಿ ಇದು ಸೀಸನ್ ಅಂತಂದು ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ಸ್ಮೆಲ್ ಅನ್ನೋದು ಮನೆ ಒಳಗೆ ಚೆನ್ನಾಗಿ ಬರ್ತಾ ಇರುತ್ತೆ. ಹಾಗಾಗಿ ಬಾಗಿಲಿಗೆ ಇಡೋಣ, ಇಲ್ಲ ದೇವ್ರ ಫೋಟೋಗೆ ಇಡೋಣ ಅಂತ ಸ್ವಲ್ಪ ಬಿಡಿಸ್ತಾ ಇದ್ದೀನಿ. ಸುಮಾರು ಅಂದರೆ ಒಂದು ಇಬ್ಬರು ಮುಡ್ಕೋಬೋದು, ಅಷ್ಟು ಹೂವು ಬಿಡ್ತವೆ ಇದರಲ್ಲಿ. ನಮ್ಮಮ್ಮ ಆ ಕಡೆ ಕನಕಾಂಬರದ ಹೂವಿನ ಗಿಡ ಎಲ್ಲ ಹಾಕಿದ್ದಾರೆ ಹೇಳ್ರಿ. ತುಂಬ ಹೂವು ಬಿಡ್ತಾ ಇರ್ತವೆ. ಅವನ್ನೆಲ್ಲ ಬಿಡಿಸ್ಕೊಂಡು ದೇವ್ರ ಫೋಟೋಗೆ ಲಾಸ್ಯ ರೋಜಾ ಇವರೇ ಮುಡ್ಕೊತಾ ಇರ್ತಾರೆ. ನಾನು ಜಾಸ್ತಿ ಹೂವೆಲ್ಲ ಮುಡಿಯಲ್ಲ, ನನಗೆ ಅಷ್ಟೊಂದು ಟೈಮು ಇರೋಲ್ಲ. ಹೂವು ಮುಡ್ಕೊಂಡು ತಲೆ ಬಚ್ಕೊಂಡು ಹೂವು ಮುಡ್ಕೊಳ್ಳೋಷ್ಟು. ಬರೀ ಮನೆಯಲ್ಲಿದ್ದರೆ ಆ ರೀತಿ ಒಂದು ತುರ್ಪು ಕಟ್ಕೊಂಡು ಕ್ಲಿಪ್ ಹಾಕಿರ್ತೀನಿ ಅಷ್ಟೇ. ಎಲ್ಲಾದರೂ ಹೋದರೆ ಆ ರೀತಿ ಡ್ರೆಸ್ಸಸ್ ಎಲ್ಲ ಹಾಕ್ಕೊಂಡು ಹೋಗ್ತೀನಲ್ಲ, ಅದಕ್ಕೆಲ್ಲ ಹೂವು ಮುಡಿಯೋ ಇದಿರಲ್ಲ. ಸುಮ್ಮನೆ ಸ್ಯಾರೀಸ್ ಹಾಕ್ಕೊಂಡಾಗ ಮುಡ್ಕೋಬೋದು ಅಷ್ಟೇ. ಹಾಗಾಗಿ ನಾನು ಜಾಸ್ತಿ ಮುಡ್ಕೊಳಕ್ಕೆ ಹೋಗಲ್ಲ ಹೂವು. ಅವರೇ ಮುಡ್ಕೊತಾ ಇರ್ತಾರೆ. ನಮ್ಮಮ್ಮ ಕಟ್ಬಿಟ್ಟು ತುಂಬ ಒತ್ತಾಗಿ ಕಟ್ತಾರೆ ನಮ್ಮಮ್ಮ. ಹೂವು ಮಾತ್ರ ಹೂವು ಕಟ್ಟೋದ್ರಲ್ಲಿ ಅಷ್ಟೇ ತುಂಬ ಫಾಸ್ಟು ನಮ್ಮಮ್ಮ. ಅದರಲ್ಲಿ ತುಂಬ ಒತ್ತಾಗಿ ಕಟ್ತಾರೆ. ಎಲ್ಲ ಬಿಡಿಸ್ಬಿಟ್ಟು ಅವ್ರಿಗೆ ಕಟ್ಕೊಟ್ಟು ನಮ್ಮಮ್ಮ ಹುಣಸೆಕಾಯಿ ಕುಟ್ಟಕ್ಕಂಗೆಲ್ಲ ಹೋಗ್ತಾರೆ. ಬೆಳಿಗ್ಗೆ ಟೈಮೇ ಹೋಗ್ಬಿಡ್ತಾರೆ ಕೂಲಿ ಕೆಲಸಕ್ಕೆ. ಇವರು ತಾಯಿ ಮಗಳು ಕೆಲಸ ಎಲ್ಲ ಮಾಡಿ ಊಟ ಮಾಡಿ ಆಮೇಲೆ ಇಬ್ಬರು ಜಡೆ ಎಷ್ಟಿದೆಯೋ ಅಷ್ಟಷ್ಟು ಹೂವು ಮುಡ್ಕೊಂಡು ಓಡಾಡ್ತಾ ಇರ್ತಾರೆ. ನಾನು ಅಲ್ಗೂ ಹೇಳ್ತಾ ಇರ್ತೀನಿ, ಚೆನ್ನಾಗಿದೆ ಹೂವು ಲಾಚಿ ನನಗೆ ಕೊಡೆ ಅಂದರೆ ಎಷ್ಟು ಮಾತಾಡ್ತಾಳೆ ಅವಳು. ಮೊಬೈಲ್ ನೋಡಿದ್ರೆ ಮಾತಾಡಲ್ಲ, ಮೊಬೈಲ್ ಇಲ್ಲ ಅಂದರೆ ಜಾಸ್ತಿ ಮಾತಾಡ್ತಾಳೆ ನನ್ನ ಜೊತೆ. ಈಗ ನಾನು ಎಷ್ಟು ಬಿಡಿಸ್ಕೊಂಡೆ ಅಂತ ತೋರಿಸ್ತೀನಿ ನೋಡಿ. ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ಬೆಳಿಗ್ಗೆನೆ. ಸೊ ಅದರಲ್ಲಿ ಇನ್ನೂ ಇದೆ, ಏನಂದರೆ ಬಿದ್ದೋಗ್ತವೆ ಅಂತ ತೊಗೊತಾ ಇಲ್ಲ. ನಾನು ಒಂದು ಇಡಿ ಎಷ್ಟು ತೊಗೊಂಡು ತೋರಿಸ್ತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಿದೆ, ಫುಲ್ ಅರಳಿಬಿಟ್ಟೈತೆ. ಈ ಥರ ಅರಳಿದಾಗೇ ಇವು ಬಿಡಿಸಿ ಕಟ್ಟಬೇಕು, ತುಂಬ ಚೆನ್ನಾಗಿರುತ್ತೆ. ಅಷ್ಟು ಹೂವು ಹತ್ತರಿಂದ ನನಗೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ತೋರಿಸೋದು ಅಂತಂದು ಹೇಳ್ಬಿಟ್ಟು, ಹಾಗಾಗಿ ಹಂಗೆ ತೋರಿಸ್ದೆ. ಹಲೋ ಎಲ್ರಿಗೂ ಹೇಗಿದ್ದೀರಾ? ನಾವಂತೂ ತುಂಬ ಚೆನ್ನಾಗಿದ್ದೀವಿ. ಈ ದಿನ ನಾವು ಯುಗಾದಿ ಹಬ್ಬದ ಸಂತೆ ಅಂದರೆ ಸೂಪರ್ ಮಾರ್ಕೆಟ್ಗೆ ಹೋಗ್ಬಿಟ್ಟು ಸ್ವಲ್ಪ ದಿನಸಿ ಐಟಮ್ ಬರ್ಕೊಂಡಿದ್ದೀನಿ, ಅದನ್ನೆಲ್ಲ ತೊಗೊಂಡು ಬರಬೇಕು. ಸೊ ನಮ್ಮ ಮನೆಯವ್ರದ್ದು ಇವತ್ತು ಮಧ್ಯಾಹ್ನ 12 ಗಂಟೆಗೆ ಕೆಲಸ ಮುಗೀತು, ಹಂಗಾಗಿ ಹೊರಟಿದ್ದೀವಿ. ನಮ್ಮ ಮನೆಯವ್ರಿಗೆ ಸ್ವಲ್ಪ ಹಲ್ಲವು ಇದೆ, ಹಂಗಾಗಿ ಪಾಪ ಒಂದು ವೀಕಿಂದ ಕಷ್ಟಪಡ್ತಾವ್ರೆ. ಸೊ ನಾವು ಮನೆಯಲ್ಲಿ ಮಾಡುವಂಥ ಪ್ರಯತ್ನಗಳೆಲ್ಲ ಮಾಡಿದ್ವಿ, ಏನು ಮಾಡಿದ್ರೂ ಕಡಿಮೆ ಆಗ್ತಾಯಿಲ್ಲ ನೋವು ಅನ್ನೋದು. ಹಾಗಾಗಿ ಹಾಸ್ಪಿಟಲ್ಗೆ ತೋರಿಸ್ಕೊಂಡು ಸ್ವಲ್ಪ ದಿನಸಿ ಐಟಮ್ ಎಲ್ಲ ತೊಗೊಂಡು ಬಂದು, ಇನ್ನು ಹಾಲೊಂದು ಕ್ಲೀನ್ ಮಾಡೋದಿದೆ. ಇನ್ನೊಂದು ನಾಳೆ ಎಲ್ಲ ನಾಡಿದ್ದೇನೆ ಹಬ್ಬ, ಅಮಾವಾಸ್ಯೆ ಹಬ್ಬ, ಯುಗಾದಿ ಹಬ್ಬ. ಹಂಗಾಗಿ ಅಷ್ಟರಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಬಿಡ್ಬೇಕು. ಒಬ್ಬಳೇ ಇರೋದ್ರಿಂದ ಪ್ರತಿಯೊಂದು ನಾನೇ ಮಾಡ್ಕೋಬೇಕಲ್ವ, ಹಂಗಾಗಿ ಸ್ವಲ್ಪ ಲೇಟ್ ಆಗ್ತೈತೆ. ವೀಡಿಯೋಗಳು ಇದ್ದಾವೆ, ಅದ್ರ ನಡುವೆ ವೀಡಿಯೋಗಳು ಎಡಿಟಿಂಗ್ ಅಂತೆ, ಅಪ್ಲೋಡ್ ಮಾಡೋದು, ಮತ್ತು ಮನೆ ಕೆಲಸ, ಅಡುಗೆ, ಮನೆ ಕ್ಲೀನಿಂಗು ಎಲ್ಲ ಜಾಸ್ತಿ ಆಗ್ತಾಯಿತ್ತು. ಹಂಗಾಗಿ ಸ್ವಲ್ಪ ಲೇಟ್ ಆಯಿತು ನಂದು ಈ ಸಾರಿ. ಬೆಡ್ಶೀಟೆಲ್ಲ ಬೆಳಗ್ಗೆ ತೊಳೆದಾಕಿದ್ದೀನಿ ನೋಡಿ. ಅಲ್ಲೆಲ್ಲ ಆ ಕಡೆ ಬಂಡೆ ಮೇಲೆಲ್ಲ ಒಣಗಾಕಿದ್ದೀನಿ. ಸೊ ಎಲ್ಲ ಒಂದು 4-5 ಬೆಡ್ಶೀಟ್ ತೊಳೆದಾಕಿದ್ದೀನಿ. ಇನ್ನೊಂದಿದೆ, ಅದನ್ನು ಸಂಜೆಗೋ ಇಲ್ಲ ಬೆಳಗ್ಗೆಗೋ ತೊಳೆದಾಕ್ಬಿಡ್ತೀನಿ. ಈಗ ಸದ್ಯಕ್ಕೆ ಹೊರಟಿದ್ದೀವಿ. ಲಾಸ್ಟೇನೋ ಮತ್ತು ನಮ್ಮ ಮನೆಯವರು ಈಚೆ ಕಡೆ ಗಾಡಿ ತೆಗಿತಾವ್ರೆ. ನಾನಷ್ಟರಲ್ಲಿ ಸ್ವಲ್ಪ ಮಾತಾಡೋಣ ನಿಮ್ಮ ಜೊತೆ ಅಂತಂದು ಹೇಳ್ಬಿಟ್ಟು ವೀಡಿಯೋನ ಶುರು ಮಾಡಿದೆ. ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೋಗ್ತೀವಿ ಲಿಂಗದಳ್ಳಿಗೆ ಹೋಗ್ಬಿಟ್ಟು ನಾವು ಸೂಪರ್ ಮಾರ್ಕೆಟಲ್ಲಿ ಸಂತೆ ಎಲ್ಲ ಮಾಡ್ಕೊಂಡು ಬರೋದು. ಹಬ್ಬಕ್ಕೆ ಏನೇನು ಬೇಕೋ ಎಲ್ಲ ತೊಗೊಂಡು ಬರ್ತೀವಿ. ಹಾಗೆ ನೋಡ್ತಾ ಇರಿ. ಸೊ ಎಲ್ಲನೂ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ, ವೀಡಿಯೋ ಸ್ಕಿಪ್ ಮಾಡದೆ ನೋಡ್ತಾ ಇರಿ. ಹಾಗೇನೆ ಇಲ್ಲಿ ತೆಗೆದ್ನೆ ನಿಮ್ಮ ಮಾಮ. ಸುಮ್ಮನೆ ಲಾಸ್ಯ ಪಕ್ಕದ ಮನೆ ಹತ್ರ ಆಟ ಆಡ್ತಾ ಇದ್ಲು. ನಮ್ಮ ಮನೆಯವರು ಅವಳು ಕರ್ಕೊಂಡು ಹೋಗೋಣ ಅಂತ ಅಂದರು. ಸರಿ ಅಂತಂದು ಹೇಳ್ಬಿಟ್ಟು ಈಗ ಅವಳ ಕರ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದೆಲ್ಲಿಗೆ ಅಂದರೆ ಲಿಂಗದಳ್ಳಿಗೆ ಸೂಪರ್ ಮಾರ್ಕೆಟ್ಗೆ ಹೋಗೋಣ, ಹಬ್ಬದ ದಿನಸಿ ಎಲ್ಲ ತೊಗೊಂಡು ಬರೋಣ ಅಂತಂದು. ನಾನು ಮುಂಚೆನೇ ಮನೇಲಿ ಏನಿದೆ ಏನಿಲ್ಲ ಅಂತಂದೆಲ್ಲ ನೋಡಿಬಿಟ್ಟು ಒಂದು ಸ್ಲಿಪ್ಪಲ್ಲಿ ಬರ್ಕೊಬಿಡ್ತೀನಿ. ನನಗೆ ಅಲ್ಲಿಗೆ ಹೋದ್ಮೇಲೆ ನೆನಪು ಮಾಡ್ಕೊಂಡು ತಗೊಳ್ಳೋಷ್ಟು ನೆನಪಿನ ಶಕ್ತಿ ಇಲ್ಲ. ಯೂಟ್ಯೂಬ್ಗೆ ಬಂದಾಗಿಂದ ಅಂತೂ ಫುಲ್ಲು ಮರವೇ ಜಾಸ್ತಿ ಆಗಿಬಿಟ್ಟಿದೆ. ಯಾಕಂದರೆ ಫುಲ್ ರಿಸ್ಕ್ ಜಾಸ್ತಿ ಆಯಿತು, ವರ್ಕ್ ಅನ್ನೋದು ಜಾಸ್ತಿ ಆಯಿತು. ಆ ಟೈಮಲ್ಲಿ ಮರವು ಅನ್ನೋದು ಸರ್ವೇ ಸಾಮಾನ್ಯ, ಎಲ್ರಿಗೂ ಹಂಗೆ ಬಂದುಬಿಡುತ್ತೆ. ಹಾಗಾಗಿ ನನಗೂ ಅಷ್ಟೇ ತುಂಬ ಅಂದರೆ ಮರವು ಅನ್ನೋದು ಜಾಸ್ತಿ ಆಗಿಬಿಟ್ಟಿದೆ ಏನೇ ಆಗಲಿ. ಸೊ ಹಂಗಾಗಿ ಒಂದು ಲೀಸ್ಟ್ ಮಾಡ್ಕೊಂಡಿಟ್ರೆ ಅದರಲ್ಲಿ ನೋಡ್ಕೊಂಡು ಆರಾಮಾಗಿ ತೊಗೊಂಬಿಡ್ಬೋದು ಅಂತಂದು ಹೇಳ್ಬಿಟ್ಟು ಒಂದು ಸ್ಲಿಪ್ಪಲ್ಲಿ ನೀಟಾಗೆಲ್ಲ ಬರ್ಕೊಂಡಿದ್ದೀನಿ ಆಲ್ರೆಡಿ. ಅದನ್ನು ತಗೊಂಡು ಈಗ ನಾನು ಲಾಸ್ಯ ಮತ್ತು ನಮ್ಮ ಮನೆಯವರು 3 ಜನನೂ ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ತುಂಬ ಚೆನ್ನಾಗಿತ್ತು ಕ್ಲೈಮೇಟ್ ಎಲ್ಲನೂ. ಹಾಗೆ 3 ದಿನದಿಂದ ಆಗಲೇ ಒಂದು 2 ದಿನ ಆಯ್ತು ಹೇಳ್ರಿ.
ಆವಾಗಿಂದ ಹೋಗೋಣ ಹೋಗೋಣ ಅಂತಂದು ಹೇಳ್ಬಿಟ್ಟು ಕೇಳ್ತಾನೆ ಇದ್ದರೆ ನಮ್ಮ ಮನೆಯವರು ಹೋಗೋಣ ತಾಳು, ಸ್ವಲ್ಪ ನನಗೆ ಕೆಲಸ ಬ್ಯುಸಿ ಇದ್ದೀನಿ, ಹಂಗಾಗಿ ಹೋಗೋಣ ಫ್ರೀ ಮಾಡ್ಕೊಂಡ್ರು. ಇವತ್ತು ಫ್ರೀಯಾಗಿದ್ದರು, ಹಾಗಾಗಿ ಲಾಸ್ಟೇ ಏನೋ ಮಾತಾಡ್ತಾ ಇದ್ಲು, ಹಂಗಾಗಿ ಅವಳ ಜೊತೆ ಮಾತಾಡ್ತಾ ಕೂತೀನಿ. ಸೊ ಅಂದರೆ ಅವ್ರ ಚಿಕ್ಕಪ್ಪನ ಬೈಕಂತಾವಳೆ ಕೂತ್ಕೊಂಡು. ಸೊ ಹಂಗೆ ಗೊತ್ತಾಗಲ್ಲ ಹಂಗೆ ಹಿಂಗೆ ಅಂತಂದು ಹೇಳ್ತಾಳೆ. ದೊಡ್ಡ ಈ ಎಲ್ಲ ತಿಳಿದಿರೋ ಮುದ್ಕೂರು ಮಾತಾಡಲ್ವ, ಹಂಗೆ ಮಾತಾಡ್ತಾ ಇರ್ತಾಳೆ ಅವಳು. ಏನಂದರೆ ಅವಳು ನಮ್ಮ ಎರಡು ಮನೆಗೂ ಒಬ್ಬಳೇ ಹೆಣ್ಮಗಳಾಗಿರೋದ್ರಿಂದ ತುಂಬ ಇಷ್ಟಪಟ್ಟು ನೋಡ್ಕೊತೀವಿ. ಅವಳು ಏನೇ ಮಾತಾಡಿದ್ರು ಕೋಪ ಮಾಡ್ಕೊಳ್ಳೋದು, ಹೊಡಿಯೋದು ಈ ರೀತಿ ಮಾಡಲ್ಲ. ಅಲ್ಲಿಂದ ಬಂದಿದ್ದು ನಾವು ಸೂಪರ್ ಮಾರ್ಕೆಟ್ಗೆ. ಇಲ್ಲಿ ಬಷ್ಟು ದಿನಸಿ ತೊಗೊಂಡೋಗ್ಬಿಟ್ರೆ ಎಲ್ಲ ಕೆಲಸಗಳು ಮುಗ್ದಂಗೆ. ಯಾಕಂದರೆ ಇನ್ನೇನು ಮನೆ ಕ್ಲೀನಿಂಗ್ದು ಮುಕ್ಕಾಲು ಭಾಗ ಮುಗ್ದಿದೆ. ನಾನು ವೀಡಿಯೋಸ್ ಏನೋ ಈ ಸಾರಿ ನಾನು ಆ್ಯಡ್ ಮಾಡ್ತಾ ಇಲ್ಲ ಮನೆ ಕ್ಲೀನಿಂಗ್ದು, ಯಾಕಂದರೆ ಒಬ್ಬಳೇ ಆಗಿರೋದ್ರಿಂದ ಪ್ರತಿಯೊಂದು ಕೆಲಸಗಳು ನಾನು ಒಬ್ಬಳೇ ಮಾಡಿಕೊಂಡೆ, ಹಂಗಾಗಿ ವೀಡಿಯೋ ಶೂಟ್ ಏನೂ ಮಾಡ್ಕೊಳ್ಳಿಲ್ಲ. ಅಲ್ಲಿಗೇ ಫುಲ್ಲು ಹೆವಿ ಸುಸ್ತಾಗ್ಬಿಟ್ಟಿದ್ದೀನಿ ಹೇಳ್ರಿ ಈ ಸಾರಿ. ಲಾಸ್ಟೇ ಬಂದುಬಿಟ್ಟು ನೀನು ರೇಟ್ ನೋಡಿ ನೋಡಿ ತಗೊಂತೀಯ, ಸುಮ್ಮನೆ ತಗೊಳಕ್ಕಾಗಲ್ವೇ ಅಂತ ಬೈದ್ಲು. ಅಲ್ಲಿರೋರು ಒಂದಿಬ್ಬರು ಅಣ್ಣವ್ರು ನಕ್ಕೇ ಬಿಟ್ರು. ನಾನು ಹೇಳ್ದೆ, ನೀವಂತೂ ಅಮ್ಮ ನಿಮ್ಮಪ್ಪ ಚೆನ್ನಾಗಿ ಹಾಲಿನ ಬಿಲ್ ಎಲ್ಲ ತೊಗೊತಾರೆ, ನೀವು ರೇಟ್ ನೋಡಲ್ಲ ಏನಿಲ್ಲ ತೊಗೊಬಿಡ್ತೀರಾ, ನಾವೆಲ್ಲ ಒಂದು ಪ್ಲ್ಯಾನಿಂಗಲ್ಲೇ ತೊಗೋಬೇಕು. ಅದರಲ್ಲಿ ನಮ್ಮ ಮನೆಯವ್ರು ಮುಂಚೆನೇ ಕಂಡೀಷನ್ ಹಾಕ್ಬಿಟ್ಟಿದ್ದಾರೆ. ಸೊ ಇಷ್ಟಕ್ಕೆ ತೊಗೋಬೇಕು, ಅದ್ರ ಮೇಲೆ ತೊಗೊಳ್ಳೋ ಹಾಗಿಲ್ಲ ಅಂತಂದು ಹೇಳ್ಬಿಟ್ಟಿದ್ದಾರೆ. ಸೊ ಹಂಗಾಗಿ ನಾನು ಒಂದು 4,000-5,000 ಒಳಗೆ ತಗೋಬೇಕು, 5,000 ಮೇಲೆ ಹೋಗಂಗಿಲ್ಲ ಅಂತ ಹೇಳಿದರು. ಸರಿ ಅಂತಂದು ಹೇಳ್ಬಿಟ್ಟು ಈಗ ಎಷ್ಟು ಬೇಕೋ ಅಷ್ಟೇ ತೊಗೊತಾ ಇದ್ದೀನಿ. ಜಾಸ್ತಿ ಎಲ್ಲ ತೊಗೊತಾ ಇಲ್ಲ, ಒಂದು 2-3 ತಿಂಗಳಿಗಾಗಷ್ಟು ತೊಗೊತಾ ಇಲ್ಲ. ಅಲ್ಲ, ಒಂದು 2 ತಿಂಗಳಿಗಾಗಷ್ಟು ತೊಗೊತಾ ಇದ್ದೀನಿ, 3-4 ತಿಂಗಳಿಗಾಗಷ್ಟು ತೊಗೊತಾ ಇಲ್ಲ ಅಷ್ಟೇ. ಇನ್ನು ಹೆಂಗಿದ್ರೂ ಬರಬೇಕಾಗುತ್ತೆ ಹೇಳ್ರಿ ಅಂತಂದು ಹೇಳ್ಬಿಟ್ಟು ಸಾಕು ಅಂತ ಸ್ವಲ್ಪನೇ ತೊಗೊತಾ ಇದ್ದೀನಿ. ಬರ್ದಿರೋದ್ರಲ್ಲೇ ಚೂರು ಲೆಸ್ ಮಾಡಿ ತೊಗೊಂಡೆ. ಅವಳು ಏನಕ್ಕೆ ಹೆಂಗೆ ಅಂತಂದರೆ, ಇದು ಸರ್ಫ್ ಪೌಡ್ರ್ ಇತ್ತಲ್ಲ ಅದ್ರ ಮೇಲೆ ರೇಟು 250 ಎಷ್ಟೋ ಇತ್ತು. ನಾನು ಲಿಕ್ವಿಡ್ ನೋಡಿದೆ, ಲಿಕ್ವಿಡ್ಡು ಚೆನ್ನಾಗಿತ್ತು. ಸೊ ಹಂಗಾಗಿ ಲಿಕ್ವಿಡೇ ತೊಗೊಳ್ಳೋಣ ಸರ್ಫ್ ಎಕ್ಸೆಲಲ್ಲಿ ಅಂತಂದು ಹೇಳ್ಬಿಟ್ಟು ನಾನು ಅದನ್ನು ತೊಗೊಂಡಿರೋದು ವಾಪಸ್ ಇಟ್ಟು ನೆಕ್ಸ್ಟ್ ನಾನು ಲಿಕ್ವಿಡಲ್ಲಿ ತೊಗೊಂಡನಲ್ಲ ಅದಕ್ಕೋಸ್ಕರ ಹಂಗಂತವಳೆ. ರೇಟ್ ನೋಡಿ ತೊಗೊತೀಯಾ, ಅದನ್ನೇನಕ್ಕೆ ವಾಪಸ್ ಇಟ್ಟೆ ತಗೋ ಅಂತಂದು ಹೇಳ್ತಾವಳೆ. ಅದು ಬಾಸ್ಕೆಟ್ ಬಂದುಬಿಟ್ಟು ಅವಳೇ ಹೇಳ್ಕೊಂಡು ಓಡಾಡ್ತಾವಳೆ. ನಾನೆಲ್ಲ ಚೆಕ್ ಮಾಡಿ ತೊಗೊತಾ ಇದ್ದೆ. ನನಗಿದು ವಾಂಗಿಬಾತ್ ಪೌಡ್ರೇ ಸಿಗಲಿಲ್ಲ ಎಷ್ಟೊತ್ತು ಹುಡ್ಕಿದ್ರು. ಮತ್ತೆ ಅಲ್ಲಿ ಕೌಂಟ್ರ್ ಹತ್ರ ಕೇಳಿದ್ರೆ ಅವ್ರು ಕೊಡ್ತಾರೆ ಹೇಳ್ರಿ. ಆದಷ್ಟು ಇಲ್ಲಿ ಎಲ್ಲ ಚೆಕ್ ಮಾಡಿ ತೊಗೊತಾ ಇದ್ದೆ, ಏನೇನಿದೆಯೋ ಏನೋ ಅಂತಂದು. ಪ್ರತಿಯೊಂದು ಅವ್ರನ್ನೇ ಕೇಳಿದ್ರೆ ಪಾಪ ಅಲ್ಲಿ ವರ್ಕರ್ಸ್ ಇರ್ತಾರಲ್ಲ, ಸೊ ಅವರು ಓಡಾಡಿ ತೊಗೊಂಡು ಬರಬೇಕು. ಹಾಗಾಗಿ ನಾನೇ ಆದಷ್ಟು ನನಗೆ ಎಷ್ಟಾಗುತ್ತೋ ಅಷ್ಟು 90% ತೊಗೊಂಡಿದ್ದೆ ಹೇಳ್ರಿ. ನಂದು 4-5 ಐಟಮ್ಸ್ ಮಾತ್ರ ಕೇಳಿದೆ ಅಷ್ಟೇ. ಈಗ ನೋಡಿ, ಸೊ ಎಲ್ಲನೂ ತೊಗೊಂಡು ನೆಕ್ಸ್ಟ್ ಒಂದು ಫೇರ್ ಆ್ಯಂಡ್ ಲವ್ಲಿ ಬೇಕಾಗಿತ್ತು, ಅದನ್ನು ತೊಗೊಂಡು ಲಾಸ್ಟಿಗೆ ಏನಾದರೂ ಚಾಕ್ಲೇಟ್ ಕೊಡ್ಸೋಣ ಅಂದರೆ ಅವಳು ಚಾಕ್ಲೇಟ್ ನೀವು ಬಿಲ್ ಹಾಕ್ಸ್ತಾ ಇರು, ನಾನು ಮಾಮ ಒಳಗಡೆ ಹೋಗಿ ತೊಗೊಂಡು ಬರ್ತೀವಿ ಅಂತಂದು ಹೇಳಿದ್ಲು. ಸರಿ ಬಿಡು, ಮಾಮನೂ ಸೊಸೆ ತೊಗೋಬೇಕು ಅಂತ ಖುಷಿಯಾಗವ್ರೆ ಅಂತಂದು ಹೇಳ್ಬಿಟ್ಟು ನಾನು ನನಗೇನೇನೇನು ಬೇಕೋ ಐಟಮ್ಸ್ ಅದನ್ನೇ ನೋಡ್ತಾ ಹಾಕ್ಕೊತ ಹೋಗ್ತಾ ಇದ್ದೆ. ನಾನು ಹೋಗ್ಬಿಟ್ಟು ಕೌಂಟ್ರ್ ಹತ್ರ ಬಿಲ್ ಹಾಕ್ಸೋ ಅಷ್ಟರಲ್ಲಿ ಮಾಮನ ಸೊಸೆ ಚಾಕ್ಲೇಟು ಬಿಸ್ಕೆಟ್ ಪ್ಯಾಕ್ ತೊಗೊಂಡು ಬಂದಿದ್ರು ಹೇಳ್ರಿ. ಅಷ್ಟರಲ್ಲಿ ಇದು ಊದುಬತ್ತಿ ಇರಲಿಲ್ಲ. ಇನ್ನೊಂದು ನಮ್ಮ ಮನೆಯವ್ರಿಗೆ ಊದುಬತ್ತಿಯಲ್ಲಿ ಸೊ ಅವ್ರಿಗೆ ಇಷ್ಟ ಆಗಿರೋ ಫ್ಲೇವರೇ ತೊಗೋಬೇಕು, ಪೈನಾಪಲ್ ಫ್ಲೇವರ್ ಇರಲಿಲ್ಲ ಅಲ್ಲಿ. ಹಾಗಾಗಿ ಬೇರೆದೆಲ್ಲ ಚೆಕ್ ಮಾಡ್ತಾ ಇದ್ವಿ. ಆ ಕಡೆ ಇತ್ತೇನೋ ಪೈನಾಪಲ್ ಫ್ಲೇವರು, ನಮಗೆ ಸಿಗಲಿಲ್ಲ ಅಷ್ಟೇ. ಸೊ ಅದಕ್ಕೆ ಇಲ್ಲಿರೋದೇ ಟ್ರೈ ಮಾಡ್ತಾಯಿದ್ರೆ ಅದು ಚೆನ್ನಾಗಿ ಅನ್ನಿಸ್ತಾ ಇತ್ತು. ಆದ್ರೂ ಯಾಕೆ ಅಲ್ಲಿ ನೋಡಿಬಿಟ್ಟು ತಗೋಣ ಅಂತ ಮತ್ತೆ ನಮ್ಮ ಮನೆಯವರು ವಾಪಸ್ ಇಟ್ಟರು. ಸೊ ಅಲ್ಲಿಂದ ಬಂದು ಈಗ ಬಿಲ್ ಹಾಕ್ಸ್ತಾಯಿದ್ದೀನಿ ನೋಡಿ. ಸೊ ಬಿಲ್ ಹಾಕ್ಸ್ಕೊಂಡು ನೆಕ್ಸ್ಟ್ ನಾವೀಗ ಒಂದು ಇದು ಏನಂದರೆ ಸೋಫಾ ಕವರ್ಸು ಮತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ಬನೀನ್ಸ್ ಇದಿರಲಿಲ್ಲ, ಹಬ್ಬಕ್ಕೆ ಹೊಸದು ಬೇಕಲ್ವ. ಸೊ ಹಂಗಾಗಿ ಅದನ್ನು ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಬಟ್ಟೆ ಶಾಪ್ಗೆ ಬಂದಿದ್ದಾಯಿತು ಲಿಂಗದಳ್ಳಿಲಿ. ಅದು ಬಂದುಬಿಟ್ಟು 3rd ಫ್ಲೋರಲ್ಲಿದೆ. ನಾವು ಕೇಳಿರುವಂಥ ಐಟಮ್ಸ್, ಅದಕ್ಕೆ ಮೇಲ್ಗಡೆ ಹತ್ತಿ ಹೋಗ್ತಾಯಿದ್ವಿ ನಾನು, ಲಾಸ್ಯ ಮತ್ತು ನಮ್ಮ ಮನೆಯವರು. ಇಲ್ಲಿ ಬಂದುಬಿಟ್ಟು ನನಗೆ ಬೇಕಾಗಿರುವಂಥ ದಿವಾನ ಸೆಟ್ ಅದೆಲ್ಲ ತೊಗೊಂಡು ಮತ್ತು ಬನೀನ್ಸು ನಮ್ಮ ಮನೆಯವ್ರಿಗೆ ಬೇಕಾಗಿರೋದೆಲ್ಲ ತೊಗೊಂಡು ನೆಕ್ಸ್ಟ್ ನಾವು ಕೆಳಗಡೆ ಇಳಿದು ಬಂದ್ವಿ. ನೋಡ್ತಾ ಇರ್ಬೋದು, ಸಂಜೆ ಆಗಲೇ ಒಂದು 5:30-6 ಗಂಟೆ ಆಗಿದೆ. ಹೂವಿನ ಮಂಡಿಗಳೆಲ್ಲ ಇಟ್ಕೊಂಡಿದ್ದಾರೆ. ಹೂವು ತೊಗೊಂಡು ಬರೋ ಅಂಥವ್ರು ಎಲ್ಲರೂ ತೊಗೊಂಡು ಬರ್ತಾಯಿದ್ರು. ವ್ಯಾಪಾರ ಅಂದರೆ ಅಲ್ಲಿ ಕೊಟ್ಬಿಟ್ಟು ಹೋಗ್ತಾರಲ್ಲ ಹಂಗೆ. ಸೊ ಇದು ಲಿಂಗದಳ್ಳಿ ನೀವು ನೋಡ್ತಾ ಇರೋದು, ಈಚೆ ಕಡೆ ಎಲ್ಲನೂ. ಅಷ್ಟರಲ್ಲಿ ಕತ್ಲೆ ಆಗೋಯ್ತು ಹೇಳ್ರಿ. ನಾವು ಬರೋಷ್ಟರಲ್ಲಿ ಬಂದುಬಿಟ್ಟು ದಿನಸಿ ಐಟಮ್ ಎಲ್ಲ ಎತ್ತಿಟ್ಟು ಮತ್ತು ನಮ್ಮ ಮಗನಿಗೆ ಹೇಳಿದ್ದೆ, ಈ ಶೋಕೇಶಲ್ಲಿರುವಂಥ ಐಟಮ್ ಮಾತ್ರ ನನಗೆ ಕ್ಲೀನ್ ಮಾಡಿ ಕೊಡು, ನೀಟಾಗಿ ಧೂಳೆಲ್ಲ ಒರೆಸಿ ಕೊಡಿ, ಇರೋದು ನಾನು ಕ್ಲೀನ್ ಮಾಡ್ಕೊತೀನಿ ಅಂತ. ಪ್ರತಿಯೊಂದು ಕೆಲಸ ಈ ಸಾರಿ ನಂದೇ ಅಂತ ಹೇಳ್ಬೋದು. ಒಬ್ಬಳೇ ಮಾಡ್ಕೊಂಡಿದ್ದೀನಿ ಎಲ್ಲ, ಮನೆ ಕ್ಲೀನಿಂಗಿಂದ ಹಿಡಿದು ಪ್ರತಿಯೊಂದು ನಾನೇ ಮಾಡ್ಕೊಂಡಿದ್ದೀನಿ. ನಮ್ಮ ಮನೆಯವರು ಅದೇ ಹೇಳ್ತಾಯಿದ್ರು, ಪಾಪ ನೀನೇ ಮಾಡ್ಕೊಂಡಿದ್ದೀಯ ಈ ಸಾರಿ, ನಮ್ಗೆ ಯಾರಿಗೂ ಏನೂ ಹೇಳಿಲ್ಲ ಅಂತಂದು. ಅದ್ರ ನಡುವೆ ವೀಡಿಯೋಸು ಇರುತ್ತೆ, ಅಡುಗೆ ಕೆಲಸ ಇದೆಲ್ಲ ನೋಡ್ಕೊಂಡು ಮನೇನೂ ಕ್ಲೀನಿಂಗ್ ಮಾಡಿಕೊಂಡೆ. ಇನ್ನೊಂದು ನಮ್ಮೂರಲ್ಲಿ ಹೆಂಗೆ ಅಂದರೆ, ಯಾರಾದರೂ ಈ ಥರ ದುಡ್ಡು ಕೊಟ್ಟರೆ ಬಂದು ಕೆಲಸ ಮಾಡ್ಕೊಡೋರು ಆ ಥರ ಇಲ್ಲ. ಈಗ ನನ್ನ ಜೊತೆಗೆ ಒಬ್ಬರನ್ನ ಕರ್ಕೊಂಡಿದ್ರೆ ಸ್ವಲ್ಪ ಬೇಗ ಮುಗ್ದಿರೋದು ಕೆಲಸಗಳು.
ಆ ಥರ ಯಾರೂ ಬರಲ್ಲ. ಸೊ ಹಂಗಾಗಿ ನಾನು ಯಾರನ್ನೂ ಕರೆಯೋಕ್ಕೂ ಹೋಗಲಿಲ್ಲ. ಅದಕ್ಕೋಸ್ಕರ ನಾನೇ ಒಬ್ಬಳೇ ಕಷ್ಟಪಟ್ಟು ಪ್ರತಿಯೊಂದು ಬೆಡ್ಶೀಟ್ ಒಗೆಯೋದಾಗಿರ್ಬೋದು, ಮನೆ ಕ್ಲೀನಿಂಗ್ ಆಗಿರ್ಬೋದು, ಏನೇನು ವರ್ಕ್ ಇರುತ್ತೆ ಎಲ್ಲ ನಾನೇ ಮುಗಿಸ್ತಾ ಇದ್ದೀನಿ ಒಬ್ಬಳೇ. ನನಗೆ ಸ್ವಲ್ಪ ಡಸ್ಟ್ ಅಲರ್ಜಿ ಜಾಸ್ತಿ ಹೇಳ್ರಿ, ಅದಕ್ಕೆ ಆ ಥರ ಬಟ್ಟೆ ಕಟ್ಟಿದ್ದೀನಿ. ಮತ್ತು ಏನಕ್ಕೆ ಬಟ್ಟೆ ಕಟ್ಕೊಂಡ್ರಿ ಅಂತಂದು ಕೇಳ್ಬೋದು ನೀವು. ಧೂಳು ಇದೆಲ್ಲ ಮನೆ ಕ್ಲೀನಿಂಗ್ ಮಾಡ್ಬೇಕಾದ್ರೆ ಕಟ್ತಾರೆ ಅಂದ್ಕೊಳ್ರಿ, ಆದರೂ ನನಗೆ ಜಾಸ್ತಿ ಡಸ್ಟ್ ಅಲರ್ಜಿ ಆಗುತ್ತೆ, ಹಂಗಾಗಿ ನಾನು ಕಟ್ತೀನಿ. ಸೊ ಈಗ ನೋಡಿ ಇನ್ನೇನು 90% ಎಲ್ಲ ಆಗಿದೆ. ಹಾಲೊಂದು ಉಳಿಕೆ ಆಗಿದೆ, ಅದನ್ನೇ ನಾನೀಗ ಕ್ಲೀನಿಂಗ್ ಅಂತ ಇಟ್ಕೊಂಡಿರೋದು. ಅದನ್ನ ನೋಡ್ಕೊಂಡು ಆಮೇಲೆ ಬೆಡ್ರೂಮಲ್ಲಿ ನೋಡಿ ಎಲ್ಲಂದ್ರಲ್ಲೇ ನನ್ನ ಮಗ ಆಗಲೇ ಚಿಕ್ಕವನು ಎಲ್ಲ ಬಿಸಾಕ್ಬಿಟ್ಟವನೆ. ಸೊ ಅದಕ್ಕೆ ಅದು ತೊಳೆದಿರುವಂಥ ಬೆಡ್ಶೀಟ್ ಎಲ್ಲನೂ ಒಂದು ಚೀಲಕ್ಕೆ ಹಾಕಿ ಎತ್ತಿಡೋಣ ಅಂತಂದು ಈಗ ಅವನ್ನೆಲ್ಲ ನೀಟಾಗಿ ಮಡಚಿ ಇಟ್ಕೊತಾ ಇದ್ದೀನಿ. ಈ ಬೆಡ್ಶೀಟು ಒಂದೆರಡು ಅಷ್ಟೇ, ಇನ್ನೇನು ಬೇಸಿಗೆ ಅಲ್ವಾ ಒತ್ಕೊಳ್ಳೋಕ್ಕೇನು ಆಗಲ್ಲ. ಸೊ ಹಂಗಾಗಿ ಎಲ್ಲ ತೊಳೆದಿದ್ದೀನಿ, ಅದನ್ನು ನೀಟಾಗಿ ಎತ್ತಿಟ್ಬಿಟ್ರೆ ಈ ಕೆಲಸನೂ ಮುಗಿಯುತ್ತೆ. ಇನ್ನು ಇದೆಲ್ಲ ಒಂದು ಅರ್ಧ ಭಾಗದಷ್ಟು ನೀಟಾಗಿ ಒರೆಸಿ ಕೊಟ್ಟ ನನ್ನ ಮಗ. ಇದನ್ನು ಇನ್ನು ಉಳಿಕೆ ಆಗಿರೋದು ನಾನು ಒರೆಸ್ಬಿಟ್ಟು ಶೋಕೇಶ್ ಒಳಗೆ ಎಲ್ಲ ಜೋಡಿಸ್ಬೇಕು. ಗ್ಲಾಸಸ್ ಎಲ್ಲ ಒರೆಸಿಟ್ಟಿದ್ದೀನಿ ಆಗಲೇ, ಅದರಲ್ಲಿರೋದಂಥದ್ದು ಗ್ಲಾಸಸ್ ಎಲ್ಲ ತೆಗ್ದಿದ್ದೀನಿ ಈಚೆಗೆ, ಅವನ್ನೂ ಒರೆಸಿದ್ದೀನಿ. ನೋಡ್ತಾ ಇರ್ಬೋದು ರೇಡಿಯಮ್ದು ಸಾಯಿಬಾಬಾದು ತುಂಬ ಚೆನ್ನಾಗಿದೆ ಫೋಟೋ. ಸೊ ಏನೇ ಆಗಲಿ ತಗೊಳ್ಳೋದೊಂದಾದರೆ ಮತ್ತೆ ಇದನ್ನೆಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋದು ಒಂದಾಗುತ್ತೆ. ನಿಜ ತುಂಬ ಕಷ್ಟ ಆಗುತ್ತೆ. ಇದು ನೋಡ್ತಾ ಇರ್ಬೋದು ಇದು ಹೊಂಡೈ ಶೋರೂಮಲ್ಲಿ ಕಾರ್ ತೊಗೊಂಡು ಬಂದ್ವಲ್ಲ ನಾವು, ಸೊ ಅವಾಗ ಕೊಟ್ಟಿರುವಂಥದ್ದು. ಆಮೇಲೆ ಇದು ನಮ್ಮ ಮನೆಯವ್ರದ್ದು ಹೇಳ್ರಿ, ತಗೋಬಾ ನೋಡೋಣ. ನೋಡಿ ಆಲ್ ಟಿಕೆಟ್ ನಮಗೆಲ್ಲ ಇಷ್ಟೇ, ಇಲ್ಲಿಗೆ ಆಫ್ ಇದಿಷ್ಟಿರೋದು ಆಲ್ ಟಿಕೆಟ್ ಅಷ್ಟೇ. ಇವ್ರಿಗೆ ಇದು ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಆಗೈತೆ. ಫಸ್ಟ್ನೇ ದಿನ ಯಾವುದಪ್ಪ ಕನ್ನಡ, ಇಲ್ಲಿ ನಿಲ್ಲ ಕೊಡಿಲಿ ಹೋಗಿ. ಫಸ್ಟ್ನೇ ದಿನ ಕನ್ನಡ, ಎರಡನೇ ದಿನ ಸೈನ್ಸು, ಮೂರನೇದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು, ನಾಲ್ಕನೇದು ಮ್ಯಾಥಮೆಟಿಕ್ಸು, ಐದನೇದು ಥರ್ಡ್ ಲ್ಯಾಂಗ್ವೇಜ್ ಹಿಂದಿ, ಲಾಸ್ಟ್ನೇದು ಸೋಷಿಯಲ್ ಸೈನ್ಸು. ಎಲ್ಲ 1:15ಗೆ 1 ಗಂಟೆಗೆ 1:15ಗೆ. ಅರವಿಂದ್ ಎಮ್. ಸೈನ್ ನೋಡಪ್ಪ ಏನು ಇದ್ರಾಗ ಮಾಡಿದ್ಯಾ. 15/10/2010 ಡೇಟ್ ಆಫ್ ಬರ್ತು. ತಗ ಚೆನ್ನಾಗಿ ಬರ್ದು ಬಾ. ಅದೇನೇನು ಓದ್ಕೊಂಡಿದೀಯಾ ವರ್ಷ ಪೂರ್ತಿ 10th ಅದೆಲ್ಲ ಅಲ್ಲಿ ಬರೆದು ಬರಬೇಕು, ಸರಿನಾ? ನಿನ್ನ ಫ್ರೆಂಡ್ಗಳಿಗೆಲ್ಲ ಹೇಳೋ ಎಲ್ಲ ಚೆನ್ನಾಗಿ ಬರೀರಲ್ಲೇ, ಯಾರು ಫೇಲ್ ಆಗ್ಬಿಡ್ದು ಅಂತಂದು. ಅವನಿಗೆ ಹೇಳೋ, ಯಾರು ಕರ್ನಾಟಕ ಹುಡುಗನಿಗೆ ಅಂದಗಾಡ ಸಂದೆ ಕಳರಾರ ಅವನಿಗೆ. ಇವತ್ತು ಅರವಿಂದೊಂದು ಎಕ್ಸಾಮು, 10th ಫಸ್ಟ್ನೇ ದಿನ. ಎಲ್ಲ ಕಲರ್ ಡ್ರೆಸ್ ಹಾಕ್ಕೊಂಡು ಬರ್ತೀವಿ ಅಂತಂದು ಹೇಳಿದಾರಂತೆ, ಅದಕ್ಕೆ ಇವನು ಕಲರ್ ಡ್ರೆಸ್ ಹಾಕ್ಕೊಂಡವನೆ. ಒಬ್ಬನ ಮಾತ್ರ ಯೂನಿಫಾರ್ಮ್ ಹಾಕ್ಕೊಂಡು ಬಂದಿನಿ. ಏನಾದರೂ ಅವ್ರ ಸ್ಕೂಲವ್ರು ಅವ್ರು ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ಬೇಕೇನು ಅರವಿಂದ? ನೋಡು, ಸೆಂಟ್ರ್ ಬಂದುಬಿಟ್ಟು ನಮ್ಮೂರಲ್ಲ, ಲಿಂಗದಳ್ಳಿ. ಯಾವಾಗಲೂ ನಮ್ಮೂರೇ ಇರೋದು ಸೆಂಟ್ರು. 2 ವರ್ಷದಿಂದ ಲಿಂಗದಳ್ಳಿನೆಲ್ಲ ಇವಾಗ ಎಲ್ರಿಗೂ ಈ ಕಡೆ ನಮ್ಮ ಸೈಡವ್ರಿಗೆಲ್ಲ. ನಾನು ಇನ್ನೂ ಸ್ವಲ್ಪ ಮನೆ ಕ್ಲೀನಿಂಗ್ ಇದೆ, ನೋಡ್ತಾ ಇರ್ಬೋದು. ಈ ಶೋಕೇಶ್ ಎಲ್ಲ ಇವತ್ತು ಕ್ಲೀನ್ ಮಾಡ್ಕೊಂಡು. ಮುಳ್ಳು ವಾಚಲ್ಲಿ ಎಲ್ಲ ಐತೆ ನೋಡು, ಡಿಜಿಟಲ್ ವಾಚ್ ಕಟ್ಕೊಂಡು ಹೋಗ್ಬಾರ್ದೇನೋ. ನಾನು ಬಟ್ಟೆ ಎಲ್ಲ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೀನಿ ಒಂದು ಕಡೆ. ನಾನೇನು ಮಾಡಲಿ, ಅದಕ್ಕೆ ಮುಳ್ಳು ವಾಚಿಗೆ ಇದಿಲ್ಲ, ಶೆಲ್ ಮುಗ್ದೋಗೈತೆ. ನೋಡಿ ಹೇಳ್ತಾರೆ ಹೋಗು ಟೈಮ್.